ಭಾರತದಲ್ಲಿ ಮತ್ತೆ ಬೆಲೆ ಏರಿಕೆಯ ಬಾಂಬ್ ಈಗ ಹಾಕ್ತಾ ಇರೋದು ಸರ್ಕಾರ. ಹಾಗಾಗಿ ಜನರಿಗೆ ಮತ್ತೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆಯ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ದರ ಪ್ರತಿ ಲೀಟರ್ಗೆ ಈಗ 90 ಪೈಸೆವನ್ನ ಏರಿಕೆ ಮಾಡಿದೆ. ಭಾರತದಲ್ಲಿ ಮತ್ತೆ ಬೆಲೆ ಏರಿಕೆಯ ಬಾಂಬ್ ಸಿಡಿಸಿದೆ. ಜನರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್. ಪೆಟ್ರೋಲ್ ಡೀಸೆಲ್ ದರ ಪ್ರತಿ ಲೀಟರ್ಗೆ 90 ಪೈಸೆ ಏರಿಕೆ. 5 ದಿನಗಳ ಹಿಂದೆಯಷ್ಟೇ ಪೆಟ್ರೋಲ್ ಡೀಸೆಲ್ ದರ ಏರಿಸಿದಂತಹ ಕೇಂದ್ರ ಈಗ ಮತ್ತೆ 90 ಪೈಸೆ ದರ ಏರಿಸಿದೆ. ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಪರಿಷ್ಕೃತ ದರ ತಕ್ಷಣದಿಂದಲೇ ಜಾರಿಯಾಗಿದೆ. ಕೇವಲ 5 ದಿನದಲ್ಲಿ 2ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ವಾಹನ ಸವಾರರಿಗೆ ಈಗ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದೆ ಜನರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಕೊಡ್ತಾ ಇರೋದು ಸರ್ಕಾರ. ಪೆಟ್ರೋಲ್ ಡೀಸೆಲ್ ದರ ಪ್ರತಿ ಲೀಟರ್ಗೆ 90 ಪೈಸೆ ಏರಿಕೆ ಆಗಿರೋದು. 5 ದಿನಗಳ ಹಿಂದೆಯಷ್ಟೇ ಪೆಟ್ರೋಲ್ ಡೀಸೆಲ್ ದರ ಏರಿಸಿದಂತಹ ಸರ್ಕಾರ ಈಗ ಮತ್ತೆ 90 ಪೈಸೆ ದರವನ್ನ ಏರಿಸಿದೆ. ನೋಡಿ, ವಾಹನ ಸವಾರರಿಗೆ ಒಂದು ರೀತಿ ಟೆನ್ಷನ್ ಶುರುವಾಗಿಬಿಟ್ಟಿದೆ. ಯಾಕೆಂತಂದ್ರೆ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯ ಶಾಕ್ ಅನ್ನ ಕೊಡ್ತಾ ಇರೋದು ಜನರಿಗೆ. ಯಾಕಂದ್ರೆ ತರಕಾರಿಗಳು ಕೂಡ ಇನ್ನೇನು ರೇಟ್ ಆಗುವಂತ ಸಾಧ್ಯತೆ ಇದೆ. ಇತ್ತ ಪೆಟ್ರೋಲ್ ಡೀಸೆಲ್ ಅನ್ನ ಸುಮಾರು 3 ರೂಪಾಯಿ ಹೆಚ್ಚಳವನ್ನ ಮಾಡಿದೆ. ಆದ್ರೆ ಈಗ ಆ ರೀತಿ 3 ರೂಪಾಯಿಯನ್ನ ಹೆಚ್ಚಳ ಮಾಡಿ ಇನ್ನೂ ಕೂಡ 5 ದಿನ ಆಗಿರೋದು. ಆ 5 ದಿನ ಇನ್ನೂ ಜಾಸ್ತಿ ದಿನಾನೂ ಆಗಿಲ್ಲ. 5 ದಿನದಲ್ಲಿ ಈಗ ಮತ್ತೆ 90 ಪೈಸವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ ಅಂತಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆಯ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ವಾಹನ ಸವಾರರಿಗೆ ಅಂತಂದ್ರೆ ವಾಹನ ಸವಾರರು ತತ್ತರಿಸಿ ಹೋಗ್ತಿದ್ದಾರೆ. ಈ ಹಿಂದೆ ಪೆಟ್ರೋಲ್ ಸಿಗ್ತಾ ಇರಲಿಲ್ಲ ಅಂತಂದಾಗ ಯಾವ ರೀತಿಯಾಗಿ ಮುಗಿಬಿದ್ದು ಪೆಟ್ರೋಲ್ ಅನ್ನ ಹಾಕ್ಸ್ಕೊಳ್ತಾ ಇದ್ರು, ಅದೇ ಮಾದರಿಯಲ್ಲಿ ಇನ್ನೇನಾದ್ರೂ ಪೆಟ್ರೋಲ್ ಬೆಲೆ ಇಳಿಕೆ ಆಯ್ತು ಅಂತ ಗೊತ್ತಾದ್ರೆ ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಹೆಚ್ಚಿಸುತ್ತೋ ಅಂತ ಗೊತ್ತಿಲ್ಲ ಅಂತೇಳಿ ಅದೇ ಮಾದರಿಯಲ್ಲಿ ಹೋಗಿ ಪೆಟ್ರೋಲನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಜನರು ಬೇಸತ್ತು ಹೋಗ್ತಾ ಇದ್ದಾರೆ. ಅದರಲ್ಲೂ ವಾಹನ ಸವಾರರು, ದಿನನಿತ್ಯ ಓಡಾಡೋರು, ದಿನನಿತ್ಯ ಆಫೀಸ್ಗಳಿಗೆ ಹೋಗೋರು, ಅವರೆಲ್ಲ ಹೇಳೋದೊಂದೇ, ಅವರ ಒಂದು ಆಕ್ರೋಶ ಒಂದೇ, ನಮ್ಮ ಸಂಬಳ ಮಾತ್ರ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೂ ಕೂಡ ಹೆಚ್ಚಿಸೋದಿಲ್ಲ. ಆದರೆ ಈ ರೀತಿ ನಾವು ದಿನನಿತ್ಯ ಬಳಸುವಂಥ ಮೂಲಭೂತ ಸೌಕರ್ಯವನ್ನೇ ಹೆಚ್ಚಳ ಮಾಡಿಬಿಟ್ರೆ ಹೇಗೆ ನಾವು ಜೀವನ ಮಾಡೋದು? ನಮಗೆ ಬರುವಂಥ ದುಡ್ಡು ಮಾತ್ರ ಕಡಿಮೆ, ಆದರೆ ದುಬಾರಿ ದುನಿಯಾ ಆಗ್ಬಿಟ್ಟಿದೆ, ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡೋದು ಅಂತೇಳಿ ಒಂದಷ್ಟು ಜನರ ಆಕ್ರೋಶ. ಯಾಕಂದರೆ ಸಾಮಾನ್ಯ ವರ್ಗದ ಜನರಿರ್ತಾರೆ, ಅವರು ದಿನನಿತ್ಯ ದುಡಿದು ದಿನನಿತ್ಯ ತಿನ್ನೋರು ಇರ್ತಾರೆ. ಅವರೆಲ್ಲರೂ ಕೂಡ ಬಹಳ 1 ರೂಪಾಯಿ ಕೂಡ ಲೆಕ್ಕ ಹಾಕುವಂಥವ್ರು. ಆದರೆ ಈಗ ಬೆಲೆ ಏರಿಕೆ ಶಾಕನ್ನು ಕೊಡ್ತಾ ಇರೋದು ನಿಜಕ್ಕೂ ಇದು ಒಂದು ರೀತಿಯ ತಡ್ಕೊಳಕ್ಕಾಗದೇ ಇರುವಂಥ ಶಾಕ್. ಬೆಂಗಳೂರಿನಲ್ಲಿ ಇಂದು ಪೆಟ್ರೋಲ್ ದರ ಏರಿಕೆ ಆಗಿರೋದು. ನಿನ್ನೆ 106.21 ಪೈಸೆ ಇದ್ದಿದ್ದು ಬೆಂಗಳೂರಿನಲ್ಲಿ ಇವತ್ತು ಡೀಸೆಲ್ ದರ 94.4 ಪೈಸೆ ಆಗಿದೆ. ದೆಹಲಿಯಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ದರ 98 ರೂಪಾಯಿಯಿಂದ 4 ಪೈಸೆ ಆಗಿರೋದು. ನೋಡಿ, ಬೆಂಗಳೂರಿನಲ್ಲಿ ಇವತ್ತು ಪೆಟ್ರೋಲ್ ದರ 107.12 ರೂಪಾಯಿ ಆಗಿದೆ. ನಿನ್ನೆ 106.21 ಇತ್ತು, ಈಗ 107.12 ಆಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ದರವನ್ನು ಏರಿಕೆ ಮಾಡ್ತಿದ್ದಾರೆ, 90 ಪೈಸೆಯನ್ನು ಹೆಚ್ಚಳ ಮಾಡಿರೋದು. ಬೆಂಗಳೂರಿನಲ್ಲಿ ಇವತ್ತು ಡೀಸೆಲ್ ದರ ಕೂಡ 94.4 ಪೈಸೆ ಆಗಿರೋದು. ಹಾಗಾಗಿ ದೆಹಲಿಯಲ್ಲಿ ಇವತ್ತು ಪ್ರತಿ ಲೀಟರ್ ಪೆಟ್ರೋಲ್ ದರ 98.64 ರೂಪಾಯಿ ಇದೆ. ದೆಹಲಿಯಲ್ಲಿ ಇವತ್ತು ಪ್ರತಿ ಲೀಟರ್ ಡೀಸೆಲ್ ದರ ಕೂಡ 91.58 ರೂಪಾಯಿ ಇದೆ. ಆದರೆ ನಮ್ಮ ಭಾರತ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 107.12 ರೂಪಾಯಿ. ಹಾಗೆ ನಿನ್ನೆ ಇದ್ದಂಥ ರೇಟು 106.21 ರೂಪಾಯಿಗಳಿತ್ತು. ಆದರೆ ಈಗ 107.21 ರೂಪಾಯಿ ಆಗಿಬಿಟ್ಟಿದೆ. ಸೊ ಬೆಂಗಳೂರಿನಲ್ಲಿ ಡೀಸೆಲ್ ದರ ಕೂಡ ಹೆಚ್ಚಳ ಮಾಡಿದ್ದಾರೆ, 94.04 ರೂಪಾಯಿಗಳಾಗಿವೆ. ಸೊ ಬೆಲೆ ಏರಿಕೆಯ ಬಾಂಬನ್ನು ಸಿಡಿಸ್ತಾ ಇದ್ದಂತೆ ಎಲ್ಲರೂ ಕೂಡ ಈಗ ಶಾಕ್ ಆಗ್ತಿದ್ದಾರೆ ವಾಹನ ಸವಾರರು.
ಯಾವ ರೀತಿಯಾಗಿ ನಾವು ವಾಹನ ಇನ್ನು ಮುಂದೆ ಚಲಾಯಿಸೋದು, ಈ ರೀತಿ ಪೆಟ್ರೋಲ್ ದುಬಾರಿ ಮಾಡ್ತೀರಾ, ಮತ್ತೊಂದು CNG ದುಬಾರಿ ಮಾಡ್ತೀರಾ, ಇನ್ನು ನಮಗೆ CNG ಸಿಗ್ತಾ ಇಲ್ಲ, ಹಾಗೆ ಹೀಗೆ ಎಲ್ಲ ಪ್ರತಿಯೊಂದನ್ನು ಕೂಡ ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನುತಾ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿನುತಾ, ಈಗ ಬೆಲೆ ಏರಿಕೆಯ ಬಾಂಬ್ ಅನ್ನ ಮತ್ತೆ ಸಿಡಿಸ್ತಾ ಇರೋದು, ಇನ್ನು ಕೇವಲ 3 ರೂಪಾಯಿನ ಹೆಚ್ಚಳ ಮಾಡಿ 5 ದಿನ ಆಗಿರೋದು, ಆದ್ರೆ ಈಗ ಮತ್ತೆ 90 ಪೈಸವನ್ನ ಹೆಚ್ಚಳ ಮಾಡಿರೋದು ಸರ್ಕಾರ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ. ಈಗಾಗಲೇ ಜನಸಾಮಾನ್ಯರ ಮೇಲೆ ತೈಲ ಕಂಪನಿಗಳು ಮತ್ತೊಂದು ರೀತಿಯಲ್ಲಿ ಬೆಲೆ ಏರಿಕೆಯ ಬಾಂಬನ್ನ ಹಾಕಿರುವಂತದ್ದು. ಯಾಕಂದ್ರೆ ಕೆಲವೇ 5 ದಿನಗಳಿಂದಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಏರಿಸಿದಂತಹ ತೈಲ ಕಂಪನಿಗಳು ಇದೀಗ ತಕ್ಷಣದಿಂದಲೇ ಜಾರಿಗೆ ಬರುವಾಗೆ ಪ್ರತಿ ಲೀಟರ್ ಇಂಧನ ದರದ ಮೇಲೆ 90 ಪೈಸೆಗಳಷ್ಟು ಏರಿಕೆಯನ್ನ ಮಾಡಿರುವಂತದ್ದು. ಇನ್ನ ಈ ರೀತಿಯಾಗಿ ಸಾಗೋದ್ರಿಂದ ಒಂದು ರೀತಿ ಸ್ಟಾಕ್ ಅಂತಾನೆ ಹೇಳ್ಬೋದು. ಈಗ ಯಾಕಂದ್ರೆ ಕೆಲವೇ ದಿನಗಳಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು. ಈಗ ಮತ್ತೆ ಏರಿಕೆ ಆಗೋದ್ರಿಂದ ಒಂದ್ ರೀತಿ ಅವರಿಗೆ ಜೇಬಿಗೆ ಕತ್ತರಿ ಬಿದ್ದಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನ ಜಾಗತಿಕ ತೈಲ ದೇಶದಲ್ಲಿ ಕೇವಲ 5 ದಿನಗಳಲ್ಲಿ ಈಗ 2ನೇ ಬಾರಿ ಒಂದು ರೀತಿಯಲ್ಲಿ ತೈಲ ಬೆಲೆ ಪರಿಷ್ಕರಣೆ ಆಗಿರೋದ್ರಿಂದ ಸಾರ್ವಜನಿಕರು ಇದರಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಒಂದು ಹೊಸ ದರ ಏರಿಕೆ ಪ್ರಕರಣವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ದರ ಒಂದು ರೀತಿ ಸಂಖ್ಯೆಯನ್ನ ದಾಟಿ ಮುನ್ನುಗ್ತಾರೆ ಅಂತ ಹೇಳ್ಬೋದು. ನಿನ್ನೆ ಇದ್ದಂತಹ ದರವನ್ನ ನಾವು ನೋಡಿದ್ರೆ 106.21 ಇತ್ತು. ಬಟ್ ಇವತ್ತಿನಿಂದ ಬರೋಬರಿ 107.12 ರೂಪಾಯಿಗೆ ಇದೀಗ ತಲುಪಿರುವಂತದ್ದು. ಇನ್ನು ಸಾರಿಗೆ ಮತ್ತು ಸರಕುಗಳ ಸಾಗಾಣಿಕೆಗೆ ಪ್ರಮುಖವಾಗಿ ಬೇಕಾಗುವಂತಹ ಡೀಸೆಲ್ ದರ ಕೂಡ ಇದೀಗ ಏರಿಕೆಯಾಗಿರುವಂತದ್ದು. ಇವತ್ತಿನ ಬೆಲೆಯನ್ನ ನೋಡಿದ್ರೆ 94.04 ಪೈಸೆ ಇರುವಂತದ್ದು. ಇನ್ನ ಇದು ಕೂಡ ಒಂದು ರೀತಿ ಜೇಬಿಗೆ ಕತ್ತರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನ ಕೇವಲ ಇದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಕೂಡ ಈ ಒಂದು ಪರಿಷ್ಕೃತ ದರ ತಕ್ಷಣದಿಂದ ಕೂಡ ಜಾರಿಗೆ ಬರ್ತಾ ಇರುವಂತದ್ದು. ಇನ್ನು ದೇಶದ ರಾಜಧಾನಿಯಾಗಿರುವಂತಹ ದೆಹಲಿಯಲ್ಲೂ ಕೂಡ ಪ್ರತಿ ಲೀಟರ್ ಪೆಟ್ರೋಲ್ಗೆ 99.54 ರೂಪಾಯಿಗಳು ಏರಿಕೆ ಆಗಿರುವಂತದ್ದು. ಇನ್ನು ಡೀಸೆಲ್ ದರ 91.58ಕ್ಕೆ ತಲುಪಿರುವಂತದ್ದು. ಇನ್ನ ಹೀಗಾಗಿ ದೆಹಲಿಯಲ್ಲೂ ಕೂಡ 100 ರೂಪಾಯಿಗಳ ಗಡಿಯನ್ನ ದಾಟುವಂತಹ ನಿಟ್ಟಿನಲ್ಲಿ ಇದೀಗ ಪೆಟ್ರೋಲ್ ಡೀಸೆಲ್ ಮುಂದುಕ್ತಾ ಇರೋದು. ಇದರಿಂದಾಗಿ ಸಾಕಷ್ಟು ವಾಹನ ಸವಾರರಲ್ಲಿ ಆತಂಕ ಕೂಡ ಹಿಮ್ಮಡಿಯಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನ 5 ದಿನಗಳಲ್ಲಿ ತೈಲ ಕಂಪನಿಗಳು ಸತತವಾಗಿ 2ನೇ ಬಾರಿ ದರವನ್ನು ಏರಿಕೆ ಮಾಡಿರೋದ್ರಿಂದ ಕೇವಲ ಇದು ವಾಹನ ಸವಾರರಿಗಷ್ಟೇ ಇಲ್ಲದೆ ಇಡೀ ಮಾರುಕಟ್ಟೆ ಮೇಲೆ ಕೂಡ ಒಂದು ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೀಸೆಲ್ ದರವನ್ನ ಏರಿಕೆ ಮಾಡಿರೋದ್ರಿಂದ ಲಾರಿಗಳಾಗಿರ್ಬೋದು ಅಥವಾ ಇತರ ಸರಕು ಸಾಗಾಣಿಕೆಗಳನ್ನ ಸಾಗಿಸುವಂತಹ ದೊಡ್ಡ ವಾಹನಗಳ ಬಾಡಿಗೆ ಕೂಡ ಹೆಚ್ಚಳವಾಗುವಂಥದ್ದು. ಇದು ನೇರ ಪರಿಣಾಮ ಏನಾಗುತ್ತೆ ಅಂತ ತರಕಾರಿಗಳಾಗಿರ್ಬೋದು, ದಿನಸಿ ಆಗಿರ್ಬೋದು, ಹೀಗೆ ಮೂಲಭೂತ ಏನು ದಿನನಿತ್ಯದ ಬಳಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೂ ಕೂಡ ಕಾರಣವಾಗುವಂಥದ್ದು. ಇನ್ನು ಮಧ್ಯಪ್ರಸ್ತುತ ಸಂಘರ್ಷದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೀಗ ಕಚ್ಚಾ ತೈಲದ ದರ ಏರಿಕೆಯಾಗಿರೋದ್ರಿಂದ ಅದೇ ಮುಖ್ಯ ಕಾರಣ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆಗಳ ಏರಿಕೆಗೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರ್ತದೆ. ಇನ್ನ 20 ವರ್ಷಗಳಲ್ಲಿ ನಿಜಕ್ಕೂ ಇದೇ ರೀತಿ ಮುಂದುವರೆದಿದೆ ಆದ್ರೆ ನಮ್ಮ ದೇಶದ, ನಮ್ಮ ರಾಜ್ಯದ ಜನಜೀವನದ ಬಜೆಟ್ ಸಂಪೂರ್ಣವಾಗಿ ಏರುಪೇರಾಗುತ್ತೆ ಅಂತ ಹೋಗ್ಬೋದು. ಈ ತರ ಇನ್ನು ವಾಹನ ಸವಾರರ ಪರಿಸ್ಥಿತಿ ಹೇಗಿದೆ ವಿನುತಾ? ಖಂಡಿತ ಅಂತಾರೆ. ಯಾಕಂದ್ರೆ ಸಾಮಾನ್ಯ ಜನರು ಎಲ್ಲರೂ ಕೂಡ ದಿನನಿತ್ಯ ಆಫೀಸ್ಗಳಿಗೆ ತೆರಳುವಂತ ಸಾಧ್ಯತೆ ಇರುತ್ತೆ. ಅವರು ಯಾಕಂದ್ರೆ ನಮ್ಮ ಬೆಂಗಳೂರಿನ ಒಂದು ಸಂಚಾರಿ ದಟ್ಟಣೆಯನ್ನ ನಿಯಂತ್ರಿಸೋದಕ್ಕೋಸ್ಕರ ಸಾಮಾನ್ಯವಾಗಿ ಇದೀಗ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಪ್ರತಿಯೊಂದು ಬೆಲೆಯೂ ಕೂಡ ಏರಿಕೆ ಆಗಿದೆ. ಹಾಗಾಗಿ ಮಧ್ಯಮ ವರ್ಗದವರಕ್ಕೂ ತಮ್ಮ ವಾಹನಗಳನ್ನ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವರು ವಿಧಿ ಇಲ್ಲದೆ ಈಗ ಸಾರ್ವಜನಿಕ ವಾಹನಗಳನ್ನ ಅಂದ್ರೆ ಯಾವ BFTC ಆಗಿರ್ಬೋದು, KSRTC ಬಸ್ಗಳನ್ನ ಅವಲಂಬಿಸಲೇಬೇಕಾಗುತ್ತೆ. ಇನ್ನ ನಮ್ಮ BMTC KSRTC ಬಸ್ಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ 60 ಕೆಪಾಸಿಟಿ ಇದ್ರೆ ಇಂತಹ ಸಂದರ್ಭದಲ್ಲಿ 120 ಹಾಕುವಂತಹ ಸಾಧ್ಯತೆಗಳು ಇರುತ್ತೆ. ಇದಕ್ಕೆ ಅನಿವಾರ್ಯ ಕಾರಣ ಅವರು ಆಫೀಸ್ಗಳಿಗೆ ಹೋಗ್ಲೇಬೇಕಾಗುತ್ತೆ. ಈ ಕಡೆ ಪೆಟ್ರೋಲ್ ಡೀಸೆಲ್ಗಳಿಲ್ಲ ಸ್ವಂತ ವಾಹನವನ್ನ ತೆಗೆದುಕೊಂಡು ಹೋಗೋದಕ್ಕೆ. ಹಾಗಾಗಿ ಒಂದ್ ರೀತಿ ಎಲ್ಲವೂ ಕೂಡ ಒಂದ್ ರೀತಿ ಹೇಗಿದೆ ಅಂದ್ರೆ ಇದು ಸೈಕಲ್ ಲಿಂಕ್ ರೀತಿ ಇನ್ನೊಂದರ ಮೇಲೆ ಪರಿಣಾಮ ಬೀರ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಎಸ್ ವಿನೋದ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.